ಆಡಳಿತ ಮತ್ತು ವಿಪಕ್ಷಗಳ ಜಂಗಿ ಕುಸ್ತಿಗೆ ಸಜ್ಜಾಗಿದೆ ಸೌದ. ಈಗ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ದಳ ಕಮಲ ಸಜ್ಜಾಗಿದೆ. ಇತ್ತ ತಿರುಗೇಟನ್ನ ನೀಡೋದಕ್ಕೆ ಕಾಂಗ್ರೆಸ್ ಪಾಳೆಯ ಚಕ್ರ ವ್ಯೂಹವನ್ನ ರಚಿಸ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ಆಡಳಿತ ಮತ್ತು ವಿಪಕ್ಷಗಳ ಜಂಗಿ ಕುಸ್ತಿಗೆ ಸುವರ್ಣ ಸೌಧ ಈಗ ಸಜ್ಜಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ತಯಾರಿಯನ್ನ ನಡೆಸ್ತಾ ಇವೆ. ಪ್ರತಿಪಕ್ಷಗಳ ಮೇಲೆ ಪ್ರತಿದಾಳಿಗೆ ಗ್ಯಾರಂಟಿ ಬಾರದ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ಜಂಗಿ ಕುಸ್ತಿಗೆ ಸಜ್ಜಾಗಿದೆ ಸೌಧ. ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ದಳ ಕಮಲ ಸಜ್ಜಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಒಂದು ಕಡೆ ಕಾಂಗ್ರೆಸ್ ಪಾಳೆಯ ಕೂಡ ತಾನೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲೇ ಈಗಾಗಲೇ ಎಲ್ಲ ರೀತಿಯ ಸಜ್ಜನ್ನ ಮಾಡ್ಕೊಳ್ತಾ ಇದೆ. ಸೊ ಪ್ರಮುಖವಾಗಿ ಒಂದು ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನ ಪಟ್ಟಿ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಮೈತ್ರಿ ನಾಯಕರು ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡೋದಕ್ಕೆ. ಸೊ ಈ ಹಿನ್ನೆಲೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ಗ್ಯಾರಂಟಿ ವಿಚಾರವನ್ನೇ ಇಲ್ಲಿ ಫೋಕಸ್ ಮಾಡಲಾಗ್ತಾ ಇದೆ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಸಕ್ಸಸ್ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕೋದಿಕ್ಕೆ ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ಈ ಚಕ್ರವ್ಯೂಹವನ್ನ ಭೇದಿಸಬೇಕಾಗಿದೆ ಸರ್ಕಾರ. ಒಂದು ಕಡೆಯಾಗಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಡಾ ಕೇಸ್ನಲ್ಲಿ ಇಡೀ ಹೊರಗೆಡವಿದಂತ ಅಂಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಲಾಗುತ್ತೆ. ಯಾಕಂದ್ರೆ ಇಡಿ ಎಂಟರ್ ಆದ ತಕ್ಷಣ ಮುಡಾ ಕಚೇರಿಯಲ್ಲಿ ನಡೆದಂತ ಅವ್ಯವಹಾರದ ವಿಚಾರವಾಗಿ ಆಯುಕ್ತರುಗಳಿದ್ದಂತಹ ಸಂದರ್ಭದಲ್ಲಿ ಪ್ರಭಾವ ಬೀರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಂಶಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ವಾಲ್ಮೀಕಿ ಬಹುಕೋಟಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ತಲೆದಂಡುವಾಗಿತ್ತು. ವಾಲ್ಮೀಕಿ ಹಗರಣದ ಮುಖಾಂತರವಾಗಿ ಮೊಟ್ಟ ಮೊದಲ ಹಗರಣ ಸರ್ಕಾರವನ್ನ ಒಂದು ಕಡೆ ಕುಗ್ಗಿಸುವ ಪ್ರಯತ್ನದಲ್ಲೂ ಕೂಡ ಯಶಸ್ವಿ ಆಗೋಗಿತ್ತು. ವಿಪಕ್ಷ ನಾಯಕರುಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡುವ ಮುಖಾಂತರವಾಗಿ ಆ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಇಡಿ ಎಂಟರ್ ಆಗಿ ನಾಗೇಂದ್ರ ಅವರ ತಲೆದಂಡುವಾಗಿ 3 ತಿಂಗಳ ಕಾಲ ಜೈಲಿನಲ್ಲಿದ್ರು. ಅದಾದ ನಂತರವಾಗಿ ಬೇಲ್ ಮೇಲೂ ಹೊರ ಬಂದಿದ್ದಾರೆ. ಈಗ ಅಬಕಾರಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡೋದಕ್ಕೆ ಒಂದು ಆದಾಯ ಬರುವಂತದ್ದು ಸರ್ಕಾರಕ್ಕೆ ಸಾರಿಗೆ ಅಬಕಾರಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಸರ್ಕಾರವನ್ನ ಕಟ್ ಹಾಕುವ ಪ್ರಯತ್ನದಲ್ಲಿ ಈ ಅಸ್ತ್ರವನ್ನ ರೆಡಿ ಮಾಡಿಟ್ಕೊಳ್ಳಲಾಗಿದೆ. ವಕ್ಫ್ ಮಂಡಳಿಯಿಂದ ರೈತರು ದೇಗುಲಗಳಿಗೆ ನೋಟಿಸ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಾಜ್ಯದಲ್ಲಿ ಎಲ್ಲವೂ ಕೂಡ ಸುಭೀಕ್ಷವಾಗಿ ನಡೀತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಜಮೀರ್ ಅಹಮದ್ ಅವರು ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ ತಡ ದೇಗುಲಗಳಾಗಿರ್ಬೋದು, ರೈತರಾಗಿರ್ಬೋದು, ಮಠಾಧೀಶರುಗಳಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಒಂದು ನಮ್ಮ ರಾಜ್ಯದಲ್ಲೇ ಈ ರೀತಿ ಕಬಳಿಕೆ ಮಾಡ್ತಿದ್ದಾರೆ ಅನ್ನೋ ವಿಚಾರವಾಗಿ ಹಿಂದುತ್ವ ಅಂತ ಬಂದ್ರೆ ಈ ಬಿಜೆಪಿ ಅವರು ಸಿಡಿದೆದ್ದು ನಿಂತಿರ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಕಟ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ವಕ್ಫ್ ಮಂಡಳಿಯಿಂದ ಏನ್ ನೋಟಿಸ್ ಹೋಗಿತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇನ್ನು ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಮಾನ್ಯತೆ ನಿಯಮ ಸಡಿಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇದು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ನೀಡ್ತಾ ಇರುವಂತಹ ಪ್ರಾಮುಖ್ಯತೆ ವಿಚಾರವಾಗಿ ಕೂಡ ಈ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಗುತ್ತಿಗೆಯಲ್ಲೂ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿರುವ ಪ್ರಸ್ತಾಪವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ಒಂದು ಕೋಮಿನ, ಒಂದು ವರ್ಗದ, ಒಂದು ಸಮುದಾಯದ ಪರವಾಗಿ ಇರುವಂತಹ ಒಂದು ಕೋಮಿನ ಓಲೈಕೆ ಇರುವಂತಹ ಸರ್ಕಾರ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೆ ಒಂದು ಈ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಅದ್ರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಹಾಗೆ ಬಳ್ಳಾರಿಯಲ್ಲಿ ಆದಂತಹ ಬಾಣಂತಿಯರು ಹಾಗೆ ಶಿಶುಗಳ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಕಟ್ ಹಾಕೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಸಚಿವರುಗಳಿಗೆ ನೆರವು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕಾಂಗ್ರೆಸ್ ನಲ್ಲಿರುವಂತಹ ಕೆಲವೊಂದಿಷ್ಟು ಶಾಸಕರೇ ಆರೋಪವನ್ನ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಜಂಗಿ ಕುಸ್ತಿಗೆ ಈಗ ಸೌಧ ರೆಡಿ ಆಗ್ತಾ ಇದೆ.